ಈ ದಿನ ದಾಸತ್ವದಿಂದ ಬಿಡುಗಡೆ ಎಂಬಂತ ಸಂಗತಿಯನ್ನು ಕುರಿತು ಧ್ಯಾನಿಸೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 15ನೇ ವಾಕ್ಯ. ಮರಣದ ದೆಸೆಯಿಂದ ತಮ್ಮ ಜೀವಮಾನದಲ್ಲೆಲ್ಲ ದಾಸತ್ವದೊಳಗಾಗಿದ್ದವರನ್ನು ಬಿಡಿಸುವುದಕ್ಕೂ ಅವರಂತೆ ರಕ್ತ ಮಾಂಸಧಾರಿಯಾದನು. ನಮ್ಮ ಆರಂಭಿಕ ವಾಕ್ಯವು ಯೇಸು ಮಾನವ ಕುಲವನ್ನು ಜೀವಮಾನವಿಡೀ ಮರಣದ ಭಯದ ಬಂಧನದಿಂದ ಬಿಡಿಸಲು ಬಂದನೆಂಬುದನ್ನು ವಿವರಿಸುತ್ತದೆ. ಇದನ್ನು ದಾಸತ್ವದ ಒಂದು ರೂಪವೆಂದು ನೋಡಲಾಗುತ್ತದೆ. ತನ್ನ ಮರಣ ಮತ್ತು ಪುನರುತ್ಥಾನದ ಮೂಲಕ ಕ್ರಿಸ್ತನು ಜನರನ್ನು ನಿಯಂತ್ರಿಸಲು ಸಾವಿನ ಭಯವನ್ನು ಬಳಸುವ ಸೈತಾನನ ಶಕ್ತಿಯನ್ನು ಮುರಿದನು. ಸಾಯುವ ಭಯದಿಂದಾಗಿ ಮಾನವ ಕುಲವು ಜೀವಮಾನವಿಡೀ ದಾಸತ್ವದಲ್ಲಿ ಅಂದರೆ ಬಂಧನದಲ್ಲಿ ಇರಿಸಲ್ಪಟ್ಟಿತು. ಪರಿಹಾರ: ಯೇಸು ಮಾನವ ಸ್ವಭಾವದಲ್ಲಿ ಹಂಚಿಕೊಂಡನು ಮತ್ತು ಸೈತಾನನ ಶಕ್ತಿಯನ್ನು ನಾಶ ಮಾಡಲು ಆತನು ಮರಣ ಹೊಂದಿದನು. ಫಲಿತಾಂಶ: ವಿಶ್ವಾಸಿಗಳು ಮರಣದ ಭಯ ಮತ್ತು ಅದರ ಪರಿಣಾಮಗಳಿಂದ ಬಿಡುಗಡೆಯಾಗುತ್ತಾರೆ. ನಮ್ಮ ಆರಂಭಿಕ ವಾಕ್ಯವು ಸಾವಿನ ಶಕ್ತಿಯನ್ನು ಹೊಂದಿರುವವನನ್ನು ನಾಶ ಮಾಡಲು ಯೇಸು ಮನುಷ್ಯನಾಗುವ ಅಗತ್ಯವಿದೆ ಎಂದು ವಿವರಿಸುವ ಒಂದು ಭಾಗವಾಗಿದೆ. ಉಲ್ಲೇಖಿಸಲಾದ ಬಂಧನವು ಸಾವಿನ ಭಯವು ಮಾನವ ಜೀವನದ ಮೇಲೆ ಬೀರುವ ಆತ್ಮಿಕ ಮತ್ತು ಮಾನಸಿಕ ದಬ್ಬಾಳಿಕೆಯಾಗಿದೆ. ಮರಣವನ್ನು ಜಯಿಸುವ ಮೂಲಕ ಯೇಸು ವಿಮೋಚನೆಯನ್ನು ನೀಡುತ್ತಾನೆ. ವಿಶ್ವಾಸಿಗಳಿಗೆ ಸಾವಿನ ದೃಷ್ಟಿಕೋನವನ್ನು ಭಯಾನಕ ಅಂತ್ಯದಿಂದ ನಿತ್ಯ ಜೀವಕ್ಕೆ ಹೋಗುವ ಹಾದಿಗೆ ಬದಲಾಯಿಸುತ್ತಾನೆ. ಭಯದಿಂದ ಬಿಡುಗಡೆ: ಸಾವಿನ ಮೇಲೆ ಯೇಸುವಿನ ವಿಜಯ ಎಂದರೆ ವಿಶ್ವಾಸಿಗಳು ಇನ್ನು ಮುಂದೆ ಭಯದಲ್ಲಿ ಬದುಕುವ ಅಗತ್ಯವಿಲ್ಲ. ಈ ಸ್ವಾತಂತ್ರ್ಯವು ನಮ್ಮ ನಂಬಿಕೆಯಲ್ಲಿ ಧೈರ್ಯದಿಂದ ಮತ್ತು ವಿಶ್ವಾಸದಿಂದ ಬದುಕಲು ನಮಗೆ ಅನುವು ಮಾಡಿಕೊಡುತ್ತದೆ. ಪುನರುತ್ಥಾನದ ಶಕ್ತಿ: ಕ್ರಿಸ್ತನ ಪುನರುತ್ಥಾನವು ನಮ್ಮ ಭರವಸೆಯ ಮೂಲಾಧಾರವಾಗಿದೆ. ಸಾವು ಅಂತ್ಯವಲ್ಲ, ಆದರೆ ದೇವರೊಂದಿಗೆ ನಿತ್ಯ ಜೀವಕ್ಕೆ ಪರಿವರ್ತನೆ ಎಂದು ಅದು ನಮಗೆ ಭರವಸೆ ನೀಡುತ್ತದೆ. ವಿಜಯದಲ್ಲಿ ಬದುಕುವುದು: ಸಾವಿನ ಭಯದಿಂದ ನಮ್ಮ ವಿಮೋಚನೆಯನ್ನು ಅರ್ಥ ಮಾಡಿಕೊಳ್ಳುವುದು. ನಾವು ಪ್ರತಿದಿನ ಹೇಗೆ ಬದುಕುತ್ತೇವೆ ಎಂಬುದನ್ನು ಪರಿವರ್ತಿಸಬೇಕು. ಶಾಶ್ವತ ಮೌಲ್ಯಗಳು ಮತ್ತು ಉದ್ದೇಶಗಳ ಮೇಲೆ ಕೇಂದ್ರೀಕರಿಸಲು ನಮ್ಮನ್ನು ಪ್ರೋತ್ಸಾಹಿಸಬೇಕು. ನಂಬಿಕೆಯ ಪಾತ್ರ: ಈ ಸ್ವಾತಂತ್ರ್ಯವನ್ನು ಅನುಭವಿಸಲು ಕ್ರಿಸ್ತನಲ್ಲಿ ನಂಬಿಕೆ ಅತ್ಯಗತ್ಯ. ನಂಬಿಕೆಯ ಮೂಲಕವೇ ನಾವು ನಮ್ಮ ವಿಮೋಚನೆಯ ವಾಸ್ತವವನ್ನು ಸ್ವೀಕರಿಸುತ್ತೇವೆ ಮತ್ತು ಬದುಕುತ್ತೇವೆ. ಇತರರಿಗೆ ಸಾಕ್ಷಿಯಾಗುವುದು: ಸಾವಿನ ಭಯದಿಂದ ನಮ್ಮ ಸ್ವಾತಂತ್ರ್ಯವು ಇತರರಿಗೆ ಪ್ರಬಲ ಸಾಕ್ಷಿಯಾಗಿದೆ. ಇದು ಸುವಾರ್ತೆ ಮತ್ತು ಕ್ರಿಸ್ತನಲ್ಲಿ ನಾವು ಹೊಂದಿರುವ ಭರವಸೆಯನ್ನು ಹಂಚಿಕೊಳ್ಳಲು ಅವಕಾಶಗಳನ್ನು ತೆರೆಯುತ್ತದೆ. ಆಳವಾದ ವಿವರಣೆ: ಮರಣದ ದೆಸೆಯಿಂದ ಸಾವಿನ ಭಯವು ಸರ್ವಸಾಮಾನ್ಯ ಮಾನವ ಅನುಭವವಾಗಿದ್ದು ಆಗಾಗ್ಗೆ ಅರಿವಿಗೆ ಎಟಕದ ಮತ್ತು ಜೀವನದ ಅಂತಿಮತೆಗೆ ಸಂಬಂಧಿಸಿದೆ. ಸತ್ಯವೇದದ ಪ್ರಕಾರ ಸಾವು ಕೇವಲ ಭೌತಿಕವಲ್ಲ, ಆತ್ಮಿಕವೂ ಆಗಿದೆ. ಇದು ದೇವರಿಂದ ಬೇರ್ಪಡುವಿಕೆಯನ್ನು ಪ್ರತಿನಿಧಿಸುತ್ತದೆ. ಇಬ್ರಿಯ 2:14 ಸೂಚಿಸಿದಂತೆ ಸಾವಿನ ಭಯವನ್ನು ಸೈತಾನನ ಸಾಧನವಾಗಿ ಕಾಣಬಹುದು. ಅಲ್ಲಿ ಕ್ರಿಸ್ತನ ಮರಣವು ಮರಣದ ಶಕ್ತಿಯನ್ನು ಹೊಂದಿರುವವನನ್ನು ನಾಶ ಮಾಡುತ್ತದೆ ಎಂದು ಹೇಳಲಾಗುತ್ತದೆ. ಈ ಭಯವನ್ನು ಯೇಸುವಿನ ಪುನರುತ್ಥಾನದ ಮೂಲಕ ಜಯಿಸಲಾಗುತ್ತದೆ. ಇದು 1 ಕೊರಿಂಥ 15:54-57 ಕಂಡುಬರುವಂತೆ ವಿಶ್ವಾಸಿಗಳಿಗೆ ನಿತ್ಯ ಜೀವವನ್ನು ಭರವಸೆ ನೀಡುತ್ತದೆ. ಅಲ್ಲಿ ಮರಣವನ್ನು ವಿಜಯದಲ್ಲಿ ನುಂಗಲಾಗುತ್ತದೆ ಎಂದು ವಿವರಿಸಲಾಗಿದೆ. ತಮ್ಮ ಜೀವಮಾನದಲ್ಲೆಲ್ಲ ಇದು ಮಾನವರು ಅನುಭವಿಸಿದ ಬಂಧನದ ವ್ಯಾಪಕ ಮತ್ತು ಅಜೀವ ಸ್ವರೂಪವನ್ನು ಸೂಚಿಸುತ್ತದೆ. ಈ ನುಡಿ ಎಲ್ಲಾ ಜನರ ಮೇಲೆ ಪರಿಣಾಮ ಬೀರುವ ಸಾರ್ವತ್ರಿಕ ಸ್ಥಿತಿಯನ್ನು ಸೂಚಿಸುತ್ತದೆ. ಪಾಪ ಮತ್ತು ಅದರ ಪರಿಣಾಮಗಳು ಮಾನವ ಜೀವನದಲ್ಲಿ ನಿರಂತರ ಉಪಸ್ಥಿತಿಯಾಗಿದೆ ಎಂಬ ಸತ್ಯವೇದದ ಬೋಧನೆಯನ್ನು ಪ್ರತಿಬಿಂಬಿಸುತ್ತದೆ. ಇದು ಮೂಲ ಪಾಪದ ಸಿದ್ಧಾಂತದೊಂದಿಗೆ ಹೊಂದಿಕೆಯಾಗುತ್ತದೆ. ಅದು ಆದಾಮ ಮತ್ತು ಹವ್ವಳ ಪತನದಿಂದಾಗಿ ಅವರ ಅವಿಧೇಯತೆಯಿಂದಾಗಿ ಎಲ್ಲಾ ಮನುಷ್ಯರು ಪಾಪದ ಸ್ಥಿತಿಯಲ್ಲಿ ಜನಿಸುತ್ತಾರೆ ಎಂದು ಪ್ರತಿಪಾದಿಸುತ್ತದೆ. ದಾಸತ್ವದ ಚಿತ್ರಣವು ಶಕ್ತಿಯುತವಾಗಿದೆ. ಐಗುಪ್ತದಲ್ಲಿ ಇಸ್ರಾಯೇಲ್ಯರ ಬಂಧನ ಮತ್ತು ಹೊಸ ಒಡಂಬಡಿಕೆಯನ್ನು ಬರೆಯುವ ಸಮಯದಲ್ಲಿ ರೋಮನ್ ಗುಲಾಮಗಿರಿಯ ಐತಿಹಾಸಿಕ ಸಂದರ್ಭವನ್ನು ಪ್ರಚೋದಿಸುತ್ತದೆ. ಆತ್ಮಿಕವಾಗಿ ಇದು ಪಾಪ ಮತ್ತು ಕಾನೂನಿನ ಬಂಧನವನ್ನು ಸೂಚಿಸುತ್ತದೆ. ಇದನ್ನು ರೋಮಾಪುರ 6:16-18 ಚರ್ಚಿಸಲಾಗಿದೆ. ಅಲ್ಲಿ ಪೌಲನು, ನೀವು ಯಾವನಿಗೆ ದಾಸರಂತೆ ವಿಧೇಯರಾಗುತ್ತೇವೆಂದು ನಿಮ್ಮನ್ನು ಒಪ್ಪಿಸಿಕೊಡುತ್ತೀರೋ ಆ ಯಜಮಾನನಿಗೆ ದಾಸರಾಗಿಯೇ ಇರುವಿರೆಂದು ನಿಮಗೆ ಗೊತ್ತಿಲ್ಲವೋ? ಪಾಪಕ್ಕೆ ದಾಸರಾದರೆ ಮರಣವೇ ಫಲ, ನಂಬಿಕೆ ಎಂಬ ವಿಧೇಯತ್ವಕ್ಕೆ ದಾಸರಾದರೆ ನೀತಿಯೇ ಫಲ ಎಂದು ಮಾತಾಡುತ್ತಾನೆ. ಬಿಡಿಸುವುದಕ್ಕೂ: ಈ ನುಡಿ ಕ್ರಿಸ್ತನ ವಿಮೋಚನಾ ಕಾರ್ಯವನ್ನು ಎತ್ತಿ ತೋರಿಸುತ್ತದೆ. ಇಬ್ರಿಯದಲ್ಲಿ
ಯೇಸುವನ್ನು ಆತ್ಮಿಕ ಬಂಧನದಿಂದ ಬಿಡುಗಡೆಯನ್ನು ನೀಡುವ ಅಂತಿಮ ಮಹಾಯಾಜಕನಾಗಿ ಚಿತ್ರಿಸಲಾಗಿದೆ. ಬಿಡುಗಡೆಯ ಪರಿಕಲ್ಪನೆಯು ಹೊಸ ಒಡಂಬಡಿಕೆಯ ಕೇಂದ್ರ ಬಿಂದುವಾಗಿದೆ. ಹಳೆಯ ಒಡಂಬಡಿಕೆಯ ವಿಷಯಗಳನ್ನು ಪ್ರತಿಧ್ವನಿಸುತ್ತದೆ. ಉದಾಹರಣೆಗೆ, ಐಗುಪ್ತದಿಂದ ಇಸ್ರಾಯೇಲ್ಯರ ವಿಮೋಚನೆ. ಈ ಬಿಡುಗಡೆಯು ಕೇವಲ ಭೌತಿಕವಲ್ಲ, ಆದರೆ ಆತ್ಮಿಕವಾಗಿದೆ. ಪಾಪ ಮತ್ತು ಅದರ ಪರಿಣಾಮಗಳಿಂದ ವಿಮೋಚನೆಯನ್ನು ಒತ್ತಿ ಹೇಳುತ್ತದೆ. ಕರುಣಾಮಯಿ ಮತ್ತು ನಂಬಿಗಸ್ತ ಮಹಾಯಾಜಕ. ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 17ನೇ ವಾಕ್ಯ. ಆದುದರಿಂದ ಆತನು ಎಲ್ಲಾ ವಿಷಯಗಳಲ್ಲಿ ತನ್ನ ಸಹೋದರರಿಗೆ ಸಮಾನನಾಗಬೇಕಾಗಿ ಬಂತು. ಹೀಗೆ ಆತನು ಜನರ ಪಾಪಗಳನ್ನು ನಿವಾರಣೆ ಮಾಡುವುದಕ್ಕಾಗಿ ದೇವರ ಕಾರ್ಯಗಳಲ್ಲಿ ಕರುಣೆಯೂ ನಂಬಿಕೆಯೂ ಉಳ್ಳ ಮಹಾಯಾಜಕನಾದನು. ಆಮೆನ್. ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ.